ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಆ್ಯಕ್ಚುಲಿ ಈವ್ನಿಂಗಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಸ್ವಲ್ಪ ಮಳೆ ವೆದರ್ ಆಗಿದೆ, ಏನೋ ಗೊತ್ತಿಲ್ಲ. ಜೂನ್ ಮಿಡ್ಲಾದರೂ ಮಳೆ ಇನ್ನೂ ಹಿಡಿಲಿಲ್ಲ. ಸೊ ತುಂಬ ಕಷ್ಟ ಇದೆ ಜೀವನ ಮುಂದೆ. ಸೊ ಒಂದು 2 ಡೇಸಿಂದ ಸ್ವಲ್ಪ ಮಳೆ ಬರ್ತಾ ಇಲ್ಲ, ಹನಿತಾ ಇದೆ, ಸ್ವಲ್ಪ ಚಳಿ ವೆದರ್ ಇದೆ. ಸೊ ಹಾಗಾಗಿ ಒಂದು ರೆಸಿಪಿನೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಚಿಕನ್ ಪುಳಿ ಮುಂಚಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸ್ವಲ್ಪ ಸಂಜೆ ವಾಕ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಾರೆ ಡೈಲಿ ಲಾಗ್ಸು ಮೇಂಟೈನ್ ಮಾಡಿ ದಿನ ಹಾಕಿ ಅಂತ. ನಾನು ಟ್ರೈ ಮಾಡ್ತೀನಿ, ಬಟ್ ಒಂದೊಂದು ದಿನ ವೀಡಿಯೋ ಶೂಟ್ ಮಾಡಲಿಕ್ಕೆ ಆಗೋಲ್ಲ. ಸೊ ಸಮ್ ರೀಸನ್ಸು, ಸೊ ಆರ್ಡರ್ಸ್ಗಳು ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅದನ್ನೇ ಹಾಕ್ತಾಯಿದ್ರೆ ನಿಮಗೂ ಬೋರಿಂಗ್ ಆಗುತ್ತೆ. ಸೊ ಯೂನಿಕ್ಕಾಗಿ ಏನಾದರೂ ವೀಡಿಯೋ ಮಾಡೋದಿದ್ರೆ ಅಥವಾ ಏನಾದರೂ ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಿದ್ರೆ ಖಂಡಿತ ಶೇರ್ ಮಾಡ್ತೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಲಾಗ್ಸ್ ಮಾಡೋಕ್ಕೆ. ಸುಮಾರು ಜನ ನನ್ನ ರೆಸಿಪಿಗಳು ಹಾಗೆ ನನ್ನ ದಿನಚರಿಗಳನ್ನ ತುಂಬ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ. ಅಕ್ಕ ಹಾಕಿ ಏನೋ ಒಂದು ವೀಡಿಯೋ ಹಾಕಿ ದಿನಕ್ಕೆ ನೋಡ್ತೀವಿ ಅಂತ. ಸೊ ನನ್ನ ಇಷ್ಟಪಡೋರು ಅದರಲ್ಲಿ ಕೆಲವೊಂದು ಜನ ಇದ್ದಾರೆ. ಸೊ ಅವರಿಗಂತ ನಾನು ವೀಡಿಯೋ ಹಾಕಲೇಬೇಕಾಗತ್ತೆ. ಏನಂದರೆ ನಾವು ಅವ್ರ ಬಗ್ಗೆ ಏನು ಥಿಂಕೇ ಮಾಡಲ್ಲ. ಸೊ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ಆದರೂ ನಮ್ಮ ವೀಡಿಯೋಗಳನ್ನು ಕದ್ದು ನೋಡೋದು, ಫೇಕ್ ಐ ಡಿ ಮಾಡ್ಕೊಂಡು ನೋಡೋದು. ಸೊ ಅಂದರೆ ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮ ಇಂಪ್ರೂವ್ಮೆಂಟ್ ಏನಿದೆ, ನಮ್ಮ ಮೂಮೆಂಟ್ ಏನಿದೆ, ನಾವು ಎಲ್ಲಿ ಹೋಗ್ತೀವಿ, ಏನು ಬರ್ತೀವಿ, ನಾವು ಹೆಂಗಿದ್ದೀವಿ, ಹೆಂಗೆ ಜೀವನ ಮಾಡ್ತಾಯಿದ್ದೀವಿ, ಅದನ್ನೆಲ್ಲ ನೋಡ್ಕೊಂಡು ಕಾಪಿ ಮಾಡೋದು. ಯಾಕಂದರೆ ಅವರಿಗೆ ವೈಯಕ್ತಿಕ ಜೀವನದಲ್ಲಿ ಅವರ ಜೀವನ ಹೆಂಗೆ ನಡೆಸ್ಬೇಕಂತ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ನಮ್ಮನ್ನೇ ಕಾಪಿ ಮಾಡಿ ಅವ್ರು ಮುಂದೆ ಬರೋದು. ಸೊ ಒಂದಿಷ್ಟು ಜನ ಇದ್ದಾರೆ. ಸೊ ಫೇಕ್ ಐ ಡಿ ಮಾಡಿಕೊಂಡು ವೀಡಿಯೋ ನೋಡೋರು, ಒರಿಜಿನಲ್ ಐ ಡಿಯಿಂದನೂ ನೋಡೋರಿದ್ದಾರೆ. ಸೊ ಅದು ನಿನ್ನೆ ರಾತ್ರಿ ಗೊತ್ತಾಯಿತು. ನಾನು ನನ್ನ ಅಕ್ಕ ಯಾವ ವಿಡಿಯೋ ಹಾಕಲಿ, ಯಾವ ಸ್ಟೋರಿ ಹಾಕಲಿ ನೋಡ್ತಾನೆ ಇರ್ತಾರೆ. ನಾವು ಅವ್ರ ಬಗ್ಗೆ ಥಿಂಕೇ ಮಾಡಲ್ಲ. ಯಾಕಂದರೆ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದವರು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಫಾಲೋ ಮಾಡ್ಕೊಂಡು ನೋಡ್ತಾರಂದರೆ ಅರ್ಥ ಮಾಡ್ಕೋಬೇಕು ನೀವು. ನಮ್ಮ ಏಳಿಗೆಯನ್ನು ಹೆಂಗಂದರೆ ನಮ್ಮನ್ನು ಕಾಪಿ ಮಾಡ್ತಾ ಇರೋದು. ಸೊ ನಾವು ಯಾವ ಥರ ಮಕ್ಕಳನ್ನ ರೆಡಿ ಮಾಡ್ತೀವಿ, ನಾವು ಯಾವ ಥರ ಮಕ್ಕಳನ್ನ ಯಾವ ಕಲ್ಚರಿಗೆ ಸೇರಿಸ್ತೀವಿ, ಅದನ್ನು ಕಾಪಿ ಮಾಡಿಕೊಂಡು ಅದನ್ನೇ ಮಾಡುವಂಥದ್ದು. ಅಥವಾ ನಾವು ಯಾವ ಥರ ಗೋಲ್ ತೊಗೊಳ್ತೀವಿ, ಅಥವಾ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದನ್ನು ಅವರು ಅಳವಡಿಸ್ಕೊಳ್ಳೋದು. ಯಾಕಂದರೆ ಅವರಿಗೆ ಸ್ವಂತ ಬುದ್ಧಿ ಅಂತ ಏನೂ ಇಲ್ಲಲ್ಲ. ಸೊ ಆ ಥರ. ಸೊ ಇಲ್ಲಿ ನಾನು ಹೇಳಬೇಕು ಅಂದ್ಕೊಂಡೆ, ಯಾಕಂದರೆ ತುಂಬ ನಗು ಬರುತ್ತೆ ಈ ವಿಷಯ ಹೇಳಬೇಕು ಅಂದರೆ. ಸೊ ಈ ಥರ ಆಗುತ್ತೆ. ಸೊ ಈಗ ರೆಸಿಪಿ ಬಗ್ಗೆ ಮಾತಾಡೋಣ. ರೆಸಿಪಿ ಫಸ್ಟು ನಾನು ಪೆಪ್ಪರು ಮತ್ತು ಧನಿಯಾ, ಸ್ವಲ್ಪ ಚಕ್ಕೆ, ಲವಂಗ, ಗಸಗಸೆ ಚೆನ್ನಾಗಿ ಹುರ್ಕೊಂಡೆ. ಅದನ್ನು ಹುರ್ಕೊಂಡ್ಮೇಲೆ ಎಷ್ಟು ಖಾರಕ್ಕೆ ಎಷ್ಟು ಬೇಕು, ಕಲರಿಗೆ ಎಷ್ಟು ಬೇಕು ಅಷ್ಟು ಒಣಮೆಣಸನ್ನು ಹುರ್ಕೊಂಡೆ. ಆಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಶುಂಠಿ ಹಾಗೆ ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡು ಈ ಥರ ಹುರ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ರುಬ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಪುಳಿ ಮುಂಚಿ ಮಾಡ್ತಾ ಇರೋದು, ತುಂಬ ಸ್ಪೈಸಿಯಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಾಳು ಮೆಣಸು ಹಾಕಿದ್ದೀನಿ. ಪೆಪ್ಪರ್ ಪುಳಿ ಮುಂಚಿ ಆದರೂ ಅಂದ್ಕೋಬೋದು, ಇಲ್ಲಾದರೆ ನೀವು ಆ್ಯಸ್ ಯೂಶ್ವಲ್. ಬಟ್ ಚಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಮಳೆ ವೆದರ್ಗೆ. ಸೊ ನೋಡ್ತಾ ಇರ್ಬೋದು, ಇಷ್ಟು ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಜಾಸ್ತಿ ಮಸಾಲೆಗಳು ಏನೂ ಇಲ್ಲ, ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆ ತುಂಬ ಚೆನ್ನಾಗಾಗುತ್ತೆ. ತೆಂಗಿನೆಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಯಾಕೋ ಬೇಡ ಅನ್ನಿಸ್ತು, ಹಾಗಾಗಿ ಮಾಮೂಲಿ ಎಣ್ಣೆ ಒಗ್ಗರಣೆ ಇಟ್ಬಿಟ್ಟೆ ಮಾಡ್ತಾಯಿದ್ದೀನಿ. ಮತ್ತು ಸುಮಾರು ಜನ ನಿನ್ನೆ ವೀಡಿಯೋ ಹಾಕಿದಾಗ, ಮೇಡಮ್ ಅಷ್ಟು ಸಣ್ಣ ಆಗಿದ್ರಿ, ಮತ್ತೆ ಯಾಕೆ ದಪ್ಪ ಆಗ್ತಾಯಿದ್ದೀರಾ, ಏನು ಡಯಟ್ ಕಾನ್ಸಂಟ್ರೇಷನ್ ಮಾಡ್ತಾಯಿಲ್ವಾ ಅಂತ ಹೇಳ್ತಾಯಿದ್ರು. ಏನೂ ಇಲ್ಲ, ಸಮಥಿಂಗ್ ನ್ಯೂ. ದಪ್ಪ ಆಗೇ ಆಗ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮುಂಬರುವ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ದಪ್ಪ ಆಗ್ತಾಯಿದ್ದೀನಿ, ಯಾಕೆ ಅಂತೇಳಿ. ಸೊ ಫಸ್ಟು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ಆ ಥರ. ಸೊ ಹಾಗಾಗಿ ತುಂಬ ಸಣ್ಣ ಆಗಿದೆ. ಸೊ ಈಗ ಸಡನ್ನಾಗಿ ದಪ್ಪ ಆಗ್ತಾಯಿದ್ದೀನಿ. ಕೆಲವೊಂದು ಸಲ ಹೆಣ್ಮಕ್ಳು ಬಾಡಿನೇ ಹಾಗೆ, ನಮ್ಮ ಕಂಟ್ರೋಲ್ ತಪ್ಪುತ್ತೆ. ಸೊ ಈಗ ಮಸಾಲೆ ಎಲ್ಲ ರೆಡಿ ಆಯಿತು. ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲೂ ಸಹ ನಾನು ಮೀಶೋದ ಬಗ್ಗೆ ಹೇಳಿದ್ದೆ. ಸೊ ಮೀಶೋದಲ್ಲಿ ಹೇಗೆ ಅರ್ನ್ ಮಾಡೋದು ಹೇಗೆ ಅಂತ ಹೇಳಿ, ಆ ವಿಡಿಯೋನಿನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಸೊ ಕಂಪ್ಲೀಟಾಗಿ ಡೀಟೇಲ್ಸ್ ಹಾಕಿದ್ದೀನಿ ನಾನು, ಹೇಗೆ ನನ್ನ ಅರ್ನಿಂಗ್ ಶುರು ಮಾಡಿದ್ದೀನಿ. ಸೊ ಮನೇಲೇ ಕೂತ್ಕೊಂಡು ನಾವು ಹೇಗೆ ಮೀಶೋದಲ್ಲಿ ಅರ್ನಿಂಗ್ ಶುರು ಮಾಡ್ಬೋದು ಅಂತ ಹೇಳಿ. ಪರ್ಸ್ನಲಾಗಿ ಡಿ ಎಮ್ ಮಾಡ್ತಾರೆ ಕೆಲವೊಬ್ಬರು, ಏನಂದರೆ
ಈಗೇನಾಗಿದೆ ಅಂದರೆ ನನ್ನ ನಂಬರ್ ಸಿಕ್ಬಿಟ್ಟಿದೆ. ಸೊ ಈ ಬಿಸ್ನೆಸ್ ಟೈಪಿಗೆ ಬೇರೆ ನಂಬರ್ ಹಾಕಿರ್ತೀನಲ್ವ, ಆ ನಂಬರ್ ಸಿಕ್ಬಿಡುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳಿಬಿಡ್ತಾರೆ. ಸೊ ಹಾಗಾಗಿ ಅದೊಂದು ತೊಂದರೆ. ಸೊ ಅದು ಪರ್ಸ್ನಲ್ ನಂಬರು ಅಂತೇಳಿ ನಿಮಗೇನಾದರೂ ಎನ್ಕ್ವೈರೀಸ್ ಇತ್ತು ಅಂದರೆ ಮಾತ್ರ ಮಾಡಿ. ಇನ್ನೇನಾದರೂ ಇತ್ತು ಅಂದರೆ ಇದರಲ್ಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಅದರಲ್ಲಿ ಸಾಕಷ್ಟು ಮೆಸೇಜ್ಗಳಿರುತ್ತೆ. ನನಗೆ ಅರೌಂಡ್ ಒಂದು 250 ಮೆಸೇಜಸ್ಸು ಪೆಂಡಿಂಗ್ ಇದೆ. ಸೊ ದಿನ ಕ್ಲಿಯರ್ ಮಾಡ್ತಾನೇ ಇದ್ದೀನಿ. ಅಂದರೆ ಸ್ಯಾರಿ ಎನ್ಕ್ವೈರೀಸ್ ಇರುತ್ತೆ, ಮೆಟರ್ನಿಟಿ ಡ್ರೆಸ್ ಇರುತ್ತೆ, ಅದ್ರ ಮಧ್ಯೆ ನಿಮ್ಮ ಮೆಸೇಜ್ಗಳು, ನಿಮಗೇನೋ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ, ಅದು ಮಿಸ್ ಆಗಿರುತ್ತೆ, ನೋಡಿದರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ನೀವು ಆದಷ್ಟು ನನಗೆ ಇದರಲ್ಲೇ ನಿಮಗೇನು ಡೌಟ್ಸ್ ಇರುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲ ಡಿ ಎಮ್ ಮಾಡೋಕ್ಕಾದ್ರೆ ಡಿ ಎಮ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಎನಿವೇ, ನಿಮಗೂ ಈ ಥರ ಆಗಿದೆಯಾ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಜೊತೆ ಚೆನ್ನಾಗಿರಲ್ಲ, ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿರ್ತಾರೆ. ನಿಮ್ಮದೇ ನಿಮ್ಮ ಹತ್ರನೇ ಅನುಕೂಲ ತೊಗೊಂಡು ನಿಮ್ಮನ್ನೇ ಬ್ಲಾಕ್ ಮಾಡಿರ್ತಾರೆ. ಆದರೆ ಬಟ್ ನೀವು ಏನು ಮಾಡ್ತಾಯಿದ್ದೀರಾ, ಹೆಂಗಿದ್ದೀರಾ, ನಿಮ್ಮ ಮಕ್ಕಳನ್ನೆಲ್ಲ ಹೇಗೆ ಬೆಳೆಸ್ತಾ ಇದ್ದೀರಾ, ಅದನ್ನೆಲ್ಲ ನೋಡೋಕ್ಕೆ ಈ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸು ಅಥವಾ ಯೂಟ್ಯೂಬಲ್ಲಿ ಶುರು ಮಾಡಿದರೆ ಯೂಟ್ಯೂಬಲ್ಲಿ ನೋಡೋರು ಯಾರಾದರೂ ಈ ಥರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಹಿಂಗೆ ಏನಂತ ಗೊತ್ತಿಲ್ಲ, ನಮ್ಮ ಹತ್ರನೇ ಹೆಲ್ಪ್ ತೊಗೊಂಡು ಏನೋ ಒಂದು ಕೇಳಿದಾಗ ಬ್ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಉದ್ಧಾರ ಆಗಿರೋದೇ ನಮ್ಮಿಂದ. ಸೊ ಒಂದು ತುತ್ತು ಅನ್ನ ತಿನ್ನೋದೇ ನಮ್ಮಿಂದ. ಬಟ್ ಅದು ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡ್ಕೊಂಡು, ಯಾಕಂದರೆ ನಾವು ಅವರಿಂದ ಏನೂ ಎಕ್ಸೆಪ್ಟ್ ಮಾಡಲ್ಲ. ಅವ್ರದ್ದು ಏನೂ ನಮಗೆ ಕಾಣಬಾರ್ದಂತ ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಸೊ ನಾವು ಅವ್ರನ್ನೆಲ್ಲೂ ಸರ್ಚ್ ಮಾಡೋಕ್ಕೆ ಹೋಗಲ್ಲ. ಬಿಟ್ಟು ಹಾಕಿದ ವಿಷಯನೇ ಬಿಟ್ಟು ಹಾಕೇ ಬಿಡ್ತೀವಿ. ಬಟ್ ಇಲ್ಲಿ ಇನ್ಸ್ಟಾದಲ್ಲಿ ಅಥವಾ ಯೂಟ್ಯೂಬಲ್ಲಿ ಪ್ರತಿಯೊಂದೂ ಅಥವಾ ಯಾರು ಸಿಕ್ಕಿದ್ರು ಎಲ್ಲೋದ್ರು ನಮ್ಮದೇ ವಿಷಯ ಅವರಿಗೆ. ಸೊ ನಮ್ಮದೇ ವಿಷಯ ತಿಳ್ಕೊಬೇಕು, ಏನು ಮಾಡ್ತಾಯಿದ್ದಾರೆ, ಏನೇನು ಹೆಂಗಿದ್ದಾರೆ ಅದನ್ನೆಲ್ಲ ತಿಳ್ಕೊಬೇಕು. ಬಟ್ ನಾವು ಆ ಥರ ವಿಚಾರ ಮಾಡೋಕ್ಕೆ ಹೋಗಲ್ಲ. ಸೊ ಏನಂತಾರೆ, ಒಂದಿಷ್ಟು ಜನನ ದುಡ್ಡು ಕೊಡದೆ ಬಿಟ್ಟಿದ್ದೀವಿ ನಮ್ಮ ಬಗ್ಗೆ ಮಾತಾಡೋಕ್ಕೆ ಅಂತೀವಲ್ಲ, ಹಂಗೆ. ಸೊ ಇವ್ರನ್ನೆಲ್ಲ ದುಡ್ಡು ಕೊಡದೆ ಹಾಗೆ ನಾವು ಸಾಕ್ಕೊಂಡಿದ್ದೀವಿ ಅನ್ನೋ ಥರ. ಏನು ಮಾಡೋಕ್ಕೆ ಹೋಗಲ್ಲ. ಏನಂದರೆ ಅವ್ರಿಗೆ ಗಿಲ್ಟ್ ಇರುತ್ತಲ್ಲ, ಅವ್ರದ್ದು ನಮ್ಮ ಅದೊಂದು ಭಿಕ್ಷೆಯಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಸೊ ಏನಾದ್ರು ಮಾಡಿಸ್ಬಿಡ್ತಾರೋ, ಯಾವುದೋ ಹತ್ರ ಹೋಗಿ ಏನು ಹಾಕ್ತಿರ್ತಾರೋ ಅಂತ ಒಂದು ಗಿಲ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾಯಿರ್ತಾರೆ ನಾವು. ಸೊ ತುಂಬ ಇದು ಬರುತ್ತೆ. ಯಾಕಂದರೆ ಬ್ಲಾಕ್ ಮಾಡೋರು ವಾಟ್ಸಪ್ಪಲ್ಲೇ ಬ್ಲಾಕ್ ಮಾಡಬಾರ್ದು. ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿಕೊಂಡು ಬೇರೆ ಪ್ಲಾಟ್ಫಾರ್ಮಲ್ಲಿ ನೋಡ್ತಿದ್ದಾರೆ ಅಂದರೆ ಸ್ವಲ್ಪ ನಗಾಡ್ಲಿಕ್ಕೆ ಬರುತ್ತೆ. ಸೊ ನಮ್ಮನ್ನೇ ಕಾಪಿ ಮಾಡಿಕೊಂಡು ನಮ್ಮ ಮೇಲೆ ದ್ವೇಷ ಕಾಡ್ತಾರೆ. ಪ್ರತಿಯೊಂದು ವಿಷಯನೂ ನಮ್ಮನ್ನೇ ಕಾಪಿ ಮಾಡೋದು. ಹೇಳಿದ್ನಲ್ಲ, ಒಂದು ಬಟ್ಟೆ ವಿಷಯದಿಂದ ಹಿಡಿದು ಒಂದು ಮಕ್ಕಳನ್ನ ಸಾಕೋದ್ರಿಂದ ಹಿಡಿದು ನಮ್ಮನ್ನೇ ಕಾಪಿ ಮಾಡೋದು. ಸೊ ಗ್ರೇವಿ ಅಂತೂ ರೆಡಿ ಆಯಿತು. ಸೊ ಆಮೇಲೆ ಒಂದಿಷ್ಟು ಆರ್ಡರ್ಸ್ ಬಂದಿತ್ತು. ಸೊ ಆರ್ಡರ್ಸ್ ತೆಗಿಬೇಕಾದ್ರೆ ಸ್ವಲ್ಪ ಪ್ರಿಂಟರಲ್ಲಿ ಆ್ಯಸ್ ಯೂಶುವಲ್ ಇರುತ್ತೆ, ಸಿಕ್ಕಾಪಟ್ಟೆ ಆರ್ಡರ್ಸ್ಗಳಿರಬೇಕಾದ್ರೆ ಪ್ರಿಂಟರು ಸ್ವಲ್ಪ ಜಾಮ್ ಆಗಿತ್ತು. ಸೊ ಅದನ್ನು ರೆಡಿ ಮಾಡಿಕೊಟ್ಟ ನನ್ನ ತಮ್ಮ. ಸೊ ಇಲ್ಲಾಂದರೆ ಆವಾಗಲೇ ಆಗುವುದು, ನೋಡ್ತಾ ಇರ್ಬೋದು. ಸೊ ನನ್ನ ಮಗಳಿಗೂ ಮಧ್ಯಾಹ್ನ ನಿದ್ದೆ ಬಂದಿರಲಿಲ್ಲ. ಸೊ ಮಲಗ್ತೀನಿ ಅಮ್ಮ ಅಂತಿದ್ಲು. ನಾನು ಒಂದಿಷ್ಟು ಬಿಲ್ಲಿಂಗಿಗೆ ಕೊಟ್ಬಿಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೆ. ಪ್ರಿಂಟರ್ ಹೇಳೋಕ್ಕಾಗಲ್ಲ ಕೆಲವೊಂದು ಸಲ. ಸುಮಾರು ಜನ ಕೇಳ್ತಾಯಿದ್ರು ಪ್ರಿಂಟರ್ಗೆ ಏನಾಯಿತು ಅಂತ. ಅಲ್ಲ, ಪ್ರಿಂಟರ್ಗೆ ಎಷ್ಟಾಯಿತು ಅಂತ. ಪ್ಲಸ್ ಇದು ಪ್ರಿಂಟರ್ ಪ್ಲಸ್ಸು ಜೆರಾಕ್ಸು ಅರೌಂಡ್ ಒಂದು 25,000 ಆಗಿದೆ. 25+ ಆಗಿದೆ. ಸೊ ಬೇಕೇ ಬೇಕು ನನ್ನ ಇದಕ್ಕೆ. ಸೊ ನನ್ನ ಅರ್ನಿಂಗ್ಸಲ್ಲೇ ತೊಗೊಂಡಿರುವಂಥದ್ದು ಇದೆಲ್ಲ. ಲ್ಯಾಪ್ಟಾಪು ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದು. ಲ್ಯಾಪ್ಟಾಪ್ ಬಗ್ಗೆನೂ ಸುಮಾರು ಜನ ಕೇಳ್ತಾಯಿದ್ರು, ನೀವು ಲ್ಯಾಪ್ಟಾಪಲ್ಲೇ ಎಡಿಟ್ ಮಾಡೋದಂತ. ನೋವೇ, ಲ್ಯಾಪ್ಟಾಪಲ್ಲೇ ಎಡಿಟ್ ಮಾಡಲ್ಲ. ನನ್ನ ಮೊಬೈಲಲ್ಲೇ ಒಂದು 5 ನಿಮಿಷವೂ ಸಾಕಾಗಲ್ಲ ನನಗೆ ಎಡಿಟಿಂಗ್ ಮಾಡೋಕ್ಕೆ. ಅಷ್ಟು ಬೇಗ ಎಡಿಟಿಂಗ್ ಮಾಡಿ ಅಲ್ಲೇ ಹಾಕ್ಬಿಡ್ತೀನಿ ನಾನು. ಸೊ ಫಸ್ಟು ತುಂಬ ಕಷ್ಟಪಡ್ತಿದ್ದೆ. ಫಸ್ಟ್ ಈಗ ಮೊಬೈಲಲ್ಲೇ ಫ್ಯೂಚರ್ಸ್ಗಳು ಜಾಸ್ತಿ ಆಗಿದೆ ಐಫೋನಲ್ಲಿ. ಸೊ ಹಾಗಾಗಿ ಅದರಲ್ಲೇ ನಾನು ಎಡಿಟ್ ಮಾಡಿ ಇಡ್ತೀನಿ. ಸೊ ಫಸ್ಟು ನನಗೆ ಲ್ಯಾಪ್ಟಾಪಲ್ಲೇ ಎಡಿಟಿಂಗ್ ಮಾಡಬೇಕು ಅಂತ ತೊಗೊಂಡಿರೋದು. ಬಟ್ ಅದಾದಮೇಲೆ ಇದಕ್ಕೆ ಯೂಸ್ ಆಗ್ತಾಯಿದೆ. ಸೊ ಪ್ರತಿಯೊಂದನ್ನು ನಾನು ಫಸ್ಟ್ ಹೇಳ್ತಾ ಇದ್ದೆ, ನಾನು ಏನೂ ಗೊತ್ತಾಗ್ತಿಲ್ಲ ಲ್ಯಾಪ್ಟಾಪಲ್ಲಿ ಅಂತ. ಈಗ ಬಟ್ ಎಲ್ಲದೂ ಗೊತ್ತಾಗಿದೆ, ಹೇಗೆ ಏನು ಅಂಥೇಳಿ. ಅದೇ ಕಲಿಯೋ ತನಕ ಮಾತ್ರ ರಾಮವಿದ್ಯೆ, ಕಲಿತ ಮೇಲೆ ಕಪಿವಿದ್ಯೆ ಅಂತೀವಲ್ಲ ಹಂಗೆ. ಸೊ ಪ್ರತಿಯೊಂದು ಗೊತ್ತಾಗಿದೆ. ಸುಮಾರು ಜನ ಹೆದ್ರುಕೊಂಡು ಮನೇಲೇ ಇರ್ತಾರೆ. ಸೊ ಯಾವುದೇ ವಿಷಯಕ್ಕಾದರೂ ನಾವು ಮುಂದೆ ಹೋಗಬೇಕು, ಆವಾಗ ಮಾತ್ರ ನಡೆಯುವಂಥದ್ದು. ಸೊ ಈ ಥರ ಆಗುತ್ತೆ ಕೆಲವೊಂದು ಸಲ.
ಫೈನಲಿ ಚಿಕನ್ ಪುಳಿ ಗುಂಜಿನೂ ರೆಡಿ ಆಯಿತು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಸ್ಪೈಸಿಯಾಗಿ ಚೆನ್ನಾಗಾಗಿತ್ತು. ಇದಿಷ್ಟು ನನ್ನ ಕತೆ ನಿಮ್ಮ ಜೊತೆ ಆಗಿತ್ತು. ಸೊ ಸೀರಿಯಲ್ ನೋಡ್ತಾಯಿದ್ರು ಅಮ್ಮ, ನನ್ನ ಮಗಳು ಅವ್ರ ಜೊತೆನೇ ಮಲಗ್ತಾಯಿದ್ಲು. ಸೊ ಈಗ ಅವ್ರ ಜೊತೆನೇ ಮಲ್ಗೋಕ್ಕೆ ಅಭ್ಯಾಸ ಮಾಡಿದ್ದಾಳೆ. ಸೊ ತುಂಬ ಇಡೀ ದಿನ ಆ್ಯಕ್ಟಿವ್ ಆಗಿರ್ತಾಳಲ್ಲ, ಸೊ ಕಾಲು ಜಗ್ತಾ ಅಂತಿರ್ತಾಳೆ. ಸೊ ನಮ್ಮಮ್ಮ ಒತ್ತಿ ಒತ್ತಿ ಮಲಗಿಸ್ತಾಯಿದ್ರು. ಸೊ ಈ ಥರ ತಾಯಿ ಅಥವಾ ಅತ್ತೆ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ಅಂದ್ಕೊಳ್ತೀನಿ ಜೀವನದಲ್ಲಿ. ಸೊ ಇದಿಷ್ಟು ನನ್ನ ಕತೆ ನಿಮ್ಮ ಜೊತೆ. ಥ್ಯಾಂಕ್ ಯು.